ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ರಾಗಿ ರೊಟ್ಟಿ. ಉಬ್ಬಿ ಬರುವಂತಹ ರಾಗಿ ರೊಟ್ಟಿ ಯಾವ ರೀತಿ ಮಾಡೋದು ನೋಡೋಣ. ನೋಡಿ, ಇದು ರಾಗಿ ರೊಟ್ಟಿ ತುಂಬಾನೇ ಒಳ್ಳೇದು ಹೆಲ್ತಿಗೆ. ಇದರಲ್ಲಿ ತುಂಬಾನೇ ಪೌಷ್ಟಿಕಾಂಶ, ಫೈಬರ್ ಇರೋದ್ರಿಂದ ಆರೋಗ್ಯಕರವಾದಂತಹ ಫುಡ್ ಅಂತಾನೆ ಹೇಳ್ಬೋದು. ಮೊದಲಿಗೆ ನಾನಿಲ್ಲಿ ರಾಗಿ ಹಿಟ್ಟನ್ನ ಸಾಣಿಸ್ಕೊಳ್ತಾ ಇದ್ದೀನಿ. ನೋಡ್ರಿ, ಹಿಟ್ಟನ್ನ ಸಾಣಿಸ್ಕೊಂಡಾಗಿದೆ ಒಂದ್ ತಾಟಲ್ಲಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಚಿಕ್ಕ ಪಾತ್ರೆಯಲ್ಲಿ 1.5 ಕಪ್ಪಿನಷ್ಟು ನಾನು ನೀರ್ ಹಾಕೊಳ್ತಾ ಇದ್ದೀನಿ. ನೋಡ್ರಿ, ಹಿಟ್ಟು ಸರಿ ಮಾಡ್ಕೋಬೇಕಲ್ವಾ, ಸ್ವಲ್ಪ ಉಪ್ಪು ಹಾಕೊಳ್ಳಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ನೋಡ್ರಿ, ಸ್ವಲ್ಪ 2 ಸ್ಪೂನ್ ಹಿಟ್ಟು ಹಾಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದನ್ನ ತಿರುಗಿಸ್ತಾನೆ ಇರ್ಬೇಕು. ಅದು ಸ್ವಲ್ಪ ಕುದಿ ಬರ್ಬೇಕು ಕಣ್ರಿ. ಕುದಿ ಬರೋ ತನಕನೂ ನಾವು ತಿರುಗಿಸ್ತಾನೆ ಇರ್ಬೇಕಾಗುತ್ತೆ, ಇಲ್ಲಾಂದ್ರೆ ಗಂಟ್ ಆಗ್ಬಿಡುತ್ತೆ. ನೋಡ್ರಿ, ಈ ರೀತಿ ಕುದಿ ಬರ್ಬೇಕು. ಇದು ಕುದಿ ಬಂದ ನಂತರ ಒಂದು 10 ನಿಮಿಷ ಅಥವಾ 5 ನಿಮಿಷನಾದ್ರೂ ನಾವು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ರಾಗಿ ಸರಿನಾ. ನೋಡ್ರಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ನೋಡ್ರಿ ಕುದ್ದಿದೆ. ನೆಕ್ಸ್ಟ್ ನಾವು ಹಿಟ್ಟು ಹಾಕೊಳ್ತಾ ಅದನ್ನ ಕೂರಿಸ್ಕೊಳ್ಳೋಣ್ರಿ. ಚೆನ್ನಾಗಿ ಮುದ್ದೆ ಅದಕ್ಕೆ ನಾವು ಮಾಡ್ಕೊಳ್ಳೋಣ. ಮುದ್ದೆ ಯಾವ ರೀತಿ ಮಾಡ್ತೀವೋ ರಾಗಿ ಮುದ್ದೆ ಸೇಮ್ ಅದೇ ತರಾನೇ ಮಾಡ್ಕೋಬೇಕು. ನೋಡ್ರಿ, ಒಂದು ಗಂಟೆ ಇಲ್ದಂಗೆ ಹಿಟ್ಟನ್ನ ನಾವು ನೀಟಾಗಿ ತಿರ್ಸ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಸಾಣಿಸ್ಕೊಂಡಿರೋ ಹಿಟ್ಟನ್ನ ಒಂದ್ ಪ್ಲೇಟಿಗೆ ಹಾಕೊಳ್ಳನ್ರಿ. ಒಂದ್ ಸ್ವಲ್ಪ ನೆಕ್ಸ್ಟ್ ಅದು ಹಿಟ್ಟು ಸರಿನ ಹಾಕೊಂಡು ನಾವು ಚೆನ್ನಾಗಿ ಕಲ್ಸ್ಕೊಳ್ಳನ್ರಿ. ನೋಡ್ರಿ, ಇದ್ರಲ್ಲಿ ನಾನು ಯಾವುದೇ ಕಾರಣಕ್ಕೂ ಒಂದ್ ಹನಿನೂ ನೀರ್ ಹಾಕ್ತಾ ಇಲ್ಲ. ಆ ಸರಿನಲ್ಲೇ ನಾನು ಹಿಟ್ಟನ್ನ ಕಲ್ಸ್ಕೊಳ್ತಾ ಇದ್ದೀನಿ. ನೀರ್ ಹಾಕದೆ ಇದು ಹಿಟ್ಟನ್ನ ನಾವು ಚೆನ್ನಾಗಿ ಕಲ್ಸ್ಕೊಬೇಕಾಗತ್ತೆ. ನೋಡ್ರಿ, ಇದು ರಾಗಿ ರೊಟ್ಟಿ ತಿನ್ನೋದ್ರಿಂದ ಇದ್ರಲ್ಲಿ ತುಂಬಾನೇ ಕ್ಯಾಲ್ಸಿಯಂ ಅಂಶ ಇರ್ತಕ್ಕಂಡ್ರಿ. ಮೂಳೆಗೆ ತುಂಬಾನೇ ಒಳ್ಳೇದು. ವೇಟ್ ಲಾಸ್ ಮಾಡೋರಿಗೂ ತುಂಬಾನೇ ಒಳ್ಳೇದು, ಯಾಕಂದ್ರೆ ಇದರಲ್ಲಿ ತುಂಬಾನೇ ಫೈಬರ್ ಅಂಶ ಇರುತ್ತೆ. ನೆಕ್ಸ್ಟ್ ಶುಗರ್ ಇರುತ್ತೆ ಅಲ್ವಾ, ಮಧುಮೇಹ ಇರೋರಿಗೂ ಕೂಡ ತುಂಬಾನೇ ಒಳ್ಳೇದು ಇದು ರಾಗಿ ರೊಟ್ಟಿ ತಿನ್ನೋದ್ರಿಂದ. ಇದು ಒಂದು ಹೆಲ್ತಿ ಫುಡ್ ಅಂತಾನೆ ಹೇಳ್ಬೋದು ಕಣ್ರಿ. ತುಂಬಾನೇ ಒಳ್ಳೇದು, ಆರೋಗ್ಯ ಭರಿತವಾದಂತಹ ಆಹಾರ ಇದು. ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ, ನಾನು ಪ್ರತಿಯೊಂದು ವಿಡಿಯೋನು ನಾನು ನೋಡ್ತಾ ಇರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ ಚಾನಲ್ಗೆ. ಹಾಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ, ಹಿಟ್ಟನ್ನ ಚೆನ್ನಾಗಿ ನಾವು ಬೀಟ್ ಮಾಡ್ಕೋಬೇಕು. ಚೆನ್ನಾಗಿ ನಾದಿದಷ್ಟು ಚೆನ್ನಾಗಿ ನಾವು ಹಿಟ್ಟು ನಾದ್ಕೊಂಡ್ರೆ ರಾಗಿ ರೊಟ್ಟಿ ಚೆನ್ನಾಗಿ ಬರುತ್ತೆ ಕಣ್ರಿ, ಮೃದುವಾಗಿ. ನೋಡ್ರಿ, ಮೃದುವಾಗಿ ನಾವು ಹಿಟ್ಟು ನಾದ್ಕೋಬೇಕು. ಒಂದ್ ಸ್ವಲ್ಪ ಏನಾದ್ರೂ ಹಿಟ್ಟು ಒಂದ್ ಸ್ವಲ್ಪ ಮೆತ್ತಗೆ ಅನ್ಸಿದ್ರೆ ಒಂದ್ ಸ್ವಲ್ಪ ನೀವು ಹಿಟ್ಟು ಹಾಕೊಂಡ್ ಕಲ್ಸ್ಕೋಬಹುದು. ನಾನಿಲ್ಲಿ ಕರೆಕ್ಟ್ ಆಗಿ ಮಾಡ್ಕೊಂಡಿದೀನಿ. ನಾನು ಹಿಟ್ಟು ಹಾಕೊಳ್ತಾ ಇಲ್ಲ, ನೀರು ಸಹಿತನು ಹಾಕೊಳ್ತಾ ಇಲ್ಲ. ನಾನು ಎಷ್ಟು ಹಿಟ್ಟು ಹಾಕೊಂಡಿದೀನೋ ಅಷ್ಟ್ರಾಗೆ ನಾನು ನಾದ್ಕೊಂಡಿದೀನಿ. ಚೆನ್ನಾಗ್ ಬಂದಿದೆ. ನೋಡ್ರಿ, ಮೊದಲಿಗೆ ಒಂದೊಂದೇ ಹುಳಿ ಮಾಡ್ಕೊಳನ್ರಿ. ಈ ರೀತಿ ಮುಂಚೆನೆ ನಾವು ಹುಳಿ ಮಾಡ್ಕೊಂಡ್ಬಿಟ್ರೆ ರೊಟ್ಟಿ ಮಾಡ್ಲಿಕ್ಕೆ ತುಂಬಾನೇ ಈಸಿ ಆಗುತ್ತೆ ಕಣ್ರಿ. ಏನ್ ಕಷ್ಟ ಏನಿಲ್ಲ ಇದು ರೊಟ್ಟಿ ಮಾಡ್ಲಿಕ್ಕೆ. ಹೊಸಬ್ರು ರೊಟ್ಟಿ ಕಲಿಯೋರಿಗೆ ಇದು ತುಂಬಾನೇ ಈಸಿ ಅನ್ಬೋದು ರೊಟ್ಟಿ ಮಾಡೋದು. ಸರಿ ಮಾಡ್ಕೊಂಡೆ ಒಂದ್ ಈಸಿ, ಆ ಸರಿ ಮೂಲಕನೇ ನಾವು ಹಿಟ್ಟು ಕಲ್ಸ್ಕೊಂಡು ರೊಟ್ಟಿನ ಈಸಿಯಾಗಿ ಮಾಡ್ಕೋಬಹುದು ರಾಗಿ ರೊಟ್ಟಿ. ರಾಗಿ ರೊಟ್ಟಿ ಯಾಕೆ ಉಬ್ಬಿ ಉಬ್ಬಿ ಬರುತ್ತೆ ಅಂದ್ರೆ, ನಾವ್ ಯಾಕಂದ್ರೆ ಸರಿ ಅಷ್ಟೇ ಸರಿ ಎಷ್ಟ್ ಮಾಡ್ಕೊಂಡಿರ್ತೀವ ಅಷ್ಟ್ರಲ್ಲೇ ನಾವ್ ಹಿಟ್ಟು ಕಲ್ಸಿರ್ತೀವಲ್ವಾ, ಹಾಗಾಗಿ ಅದು ಉಬ್ಬಿ ಬರುತ್ತೆ ಕಣ್ರಿ. ರೊಟ್ಟಿ ಚೆನ್ನಾಗ್ ಬರುತ್ತೆ. ಒಂದ್ ಪಕ್ಷ ನೀರ್ ಹಾಕೊಂಡು ಇನ್ನ ಸ್ವಲ್ಪ ಹಿಟ್ಟು ಹಾಕೊಂಡ್ ಕಲ್ಸ್ಕೊಂಡ್ವಿ ಅಂದ್ರೆ ರೊಟ್ಟಿ ಚೆನ್ನಾಗ್ ಬರೋದಿಲ್ಲ. ನಾವ್ ಎಷ್ಟು ಸರಿ ತಗೊಂಡಿರ್ತೀವೋ ಅಷ್ಟ್ರಾಗೆ ಮಾಡ್ಕೋಬೇಕು. ನೋಡಿ, ಒಂದ್ ಉಳಿ ತಗೊಂಡು ನಾನು ಉತ್ಕೊಳ್ತಾ ಇದ್ದೀನಿ ರೊಟ್ಟಿನ. ನೋಡಿ, ಲಟ್ಟುಡಿಯಲ್ಲೇ ನಾವು ಉತ್ಕೋಬಹುದು ಈಸಿಯಾಗಿ. ಒಂದ್ ಸ್ವಲ್ಪನೂ ಹರಿಯೋದಿಲ್ಲ ಕಣ್ರಿ. ಇದು ಚೆನ್ನಾಗಿ ಚಪಾತಿ ತರಾನೇ ನಾವು ಲಟ್ಟಿಸ್ಕೋಬಹುದು ಇದನ್ನ, ರೊಟ್ಟಿನ. ನೋಡ್ರಿ, ಎಷ್ಟು ಚೆನ್ನಾಗ್ ಬಂದಿದೆ. ಒಂದ್ ಸ್ವಲ್ಪನು ಎಲ್ಲಿ ಎಲ್ಲಿ ಹರಿತಾ ಇಲ್ಲ, ಚೆನ್ನಾಗ್ ಬರ್ತಾ ಇದೆ. ಇದು ಸೇಮ್ ಚಪಾತಿ ತರಾನೇ ಮಾಡ್ಕೋಬಹುದು ನೀವು. ಮತ್ತೆ ಮುಂಚೆ ನಾನು ಹಿಟ್ಟು ಕಲ್ಸುವಾಗ ನೀವು ಬೇಕಾದ್ರೆ ಒಂದ್ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕೊಂಡು ಕಲ್ಸ್ಕೋಬಹುದು ಕಣ್ರಿ. ಇನ್ನೂ ಚೆನ್ನಾಗ್ ಬರುತ್ತೆ ರೊಟ್ಟಿ. ನೋಡ್ರಿ, ಇನ್ನೊಂದು ಉತ್ಕೊಳ್ತಾ ಇದೀನಿ ನಾನು. ಅದೇ ರೀತಿನೇ ಇದನ್ನು ಕೂಡ ಉತ್ಕೊಳ್ಳೋಣ. ರೊಟ್ಟಿ ಮಾಡೋದು ತುಂಬಾನೇ ಈಸಿ ಕಣ್ರಿ, ಏನ್ ಕಷ್ಟ ಏನಿಲ್ಲ. ಆದ್ರೆ ಹೊಸಬ್ರು ಯಾರು ಮಾಡ್ತಾ ಇದೀರೋ ಅವ್ರಿಗೆ ಸ್ವಲ್ಪ ಕಷ್ಟ ಅನ್ಸ್ಬೋದು. ಈ ರೀತಿ ಮಾಡಿದ್ರೆ ಅವ್ರಿಗೆ ಕಷ್ಟ ಅನ್ಸೋದಿಲ್ಲ. ತುಂಬಾನೇ ಈಸಿ ರೊಟ್ಟಿ ಮಾಡೋದು. ರಾಗಿ ರೊಟ್ಟಿ ತುಂಬಾ ಚೆನ್ನಾಗ್ ಬರುತ್ತೆ ಕಣ್ರಿ. ನೋಡ್ರಿ, ಒಂದೊಂದೇ ನಾವು ಈಗ ಬೇಯಿಸ್ಕೊಳ್ಳೋಣ. ಹಂಚ್ ಕಾದಿದೆ.
ನೋಡ್ರಿ ಮೇಲ್ಗಡೆ ನೀವ್ ಒಂದ್ ಬಟ್ಟೆ ಎಲ್ಲಾದ್ರೂ ಹಸಿ ಮಾಡ್ಕೊಂಡು ಬಟ್ಟೆಯಿಂದನಾದ್ರೂ ನೀರ್ ಹಚ್ಕೋಬಹುದು. ನಾನಿಲ್ಲಿ ಎಣ್ಣೆ ಹಚ್ತಾರಲ್ರಿ ಅದ್ರಲ್ಲೇ ನಾನು ನೀರ್ ಹಚ್ಕೊಳ್ತಾ ಇದೀನಿ. ನೋಡ್ರಿ ಎರಡು ಬದಿಯಲ್ಲೂ ನಾವು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ರೊಟ್ಟಿನ ಚೆನ್ನಾಗಿ ಬೇಯಿಸ್ಕೋಬೇಕು. ಜಾಸ್ತಿ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ರೊಟ್ಟಿ ಸೀದ್ ಬಿಡುತ್ತೆ ಕಣ್ರಿ. ಹಾಗಾಗಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ನಾವು ರೊಟ್ಟಿ ಬೇಯಿಸ್ಕೋಬೇಕಾಗುತ್ತೆ ಚೆನ್ನಾಗಿ. ನೋಡ್ರಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡ್ರಿ, ಉಬ್ಬಿ ಬರ್ತಾ ಇದೆ ರೊಟ್ಟಿ. ಯಾಕಂದ್ರೆ ನಾವು ಸರಿಯಲ್ಲೇ ನಾನು ಹಿಟ್ಟು ಕಲ್ಸ್ಕೊಂಡಿದೀನಿ, ಹಾಗಾಗಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ರಾಗಿ ರೊಟ್ಟಿ ಜೀರ್ಣಕ್ರಿಯೆಗೆ ತುಂಬಾನೇ ಒಳ್ಳೇದು ಕಣ್ರಿ. ಮತ್ತೆ ರಾಗಿಯಲ್ಲಿರುವ ಕಬ್ಬಿನಾಂಶವು ರಕ್ತಹೀನತೆಯನ್ನು ತಡೆಗಟ್ಟಿ ದೇಹಕ್ಕೆ ಅಗತ್ಯವಾದ ಶಕ್ತಿಯನ್ನು ಒದಗಿಸುತ್ತೆ ಕಣ್ರಿ. ಇದರಲ್ಲಿ ತುಂಬಾ ಐರನ್ ಅಂಶ ಇರುತ್ತೆ ಕಣ್ರಿ ರಾಗಿಯಲ್ಲಿ, ದೇಹಕ್ಕೆ ತುಂಬಾನೇ ಒಳ್ಳೇದಿದು. ನೋಡ್ರಿ ಇನ್ನೊಂದ್ ರೊಟ್ಟಿನೂ ನಾನು ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡ್ರಿ ಇದು ಕೂಡ ಉಬ್ಬಿ ಬರ್ತಾ ಇದೆ ರೊಟ್ಟಿ. ಒಂದ್ ಪ್ಲೇಟಿಗೆ ಹಾಕೊಳ್ಳೋಣ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ನೆಕ್ಸ್ಟ್ ನಮ್ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡ್ರಿ ರೊಟ್ಟಿನ ನಾನು ಎಲ್ಲಾನು ಹಾಟ್ ಬಾಕ್ಸ್ ಗೆ ಹಾಕೊಳ್ತಾ ಇದೀನಿ. ಹಾಟ್ ಬಾಕ್ಸ್ ಅಲ್ಲಿ ಹಾಕೋದ್ರಿಂದ ರೊಟ್ಟಿ ಮೆತ್ತಗಿರುತ್ತೆ. ತಿರ್ಗ್ ದಿನ ನಾವು ಎಷ್ಟರ್ಡೇನು ತಿನ್ಕೋಬಹುದು. ರೊಟ್ಟಿ ಚೆನ್ನಾಗಿ ಮೆತ್ತಗೆ ಇರುತ್ತೆ ಹಾಟ್ ಬಾಕ್ಸ್ ಅಲ್ಲಿ ಹಾಕಿ ಇಡೋದ್ರಿಂದ. ನೋಡಿ ನಾನು ಈ ರಾಗಿ ರೊಟ್ಟಿಗೆ ನಾನು ಬೆಂಡೆಕಾಯಿ ಪಲ್ಯ, ಬೆಂಡೆಕಾಯಿ ಫ್ರೈ ಮಾಡಿದ್ದೆ. ಹೀಗೆ ನಮ್ ವಿಡಿಯೋ ನೋಡ್ತಾ ಇರಿ ಸ್ನೇಹಿತರೆ. ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ. ಬಾಯ್.